ಶಿವಾಜಿ ಮಹಾರಾಜರ ಸಾಮ್ರಾಜ್ಯದಲ್ಲಿ ವಾಸಿಸುತ್ತಿದ್ದ ಹಾಲು ಮಾರುವ ಮಹಿಳೆ ತನ್ನ ತಾಯಿತನದ ಶೌರ್ಯವನ್ನು ಮೆರೆದು ಮಹಾರಾಜರಿಂದಲೇ ಪ್ರಶಂಸೆಗೆ ಪಾತ್ರಳಾಗುತ್ತಾಳೆ. ಕೋಟೆಯ ಒಂದು ಭಾಗಕ್ಕೆ ಅವಳ ಹೆಸರನ್ನೇ ಇಡಲಾಗುತ್ತದೆ. ಅದುವೇ ಹಿರಾಕನಿ ಬುರ್ಜ್. ಈ ಹಿರಾಕನಿ ಬುರ್ಜ್ ಇಂದಿಗೂ ಆ ರೋಚಕ ಇತಿಹಾಸದ ಕಥೆಯನ್ನು ನಮಗೆ ಹೇಳುತ್ತದೆ. ಇದೇ ಕಥೆಯನ್ನು ಆಧರಿಸಿ 2019ರಲ್ಲಿ ತೆರೆ ಕಂಡ ಮರಾಠಿ ಚಿತ್ರವೇ ಹಿರಾಕನಿ. ಚಿತ್ರದ ಆರಂಭದಲ್ಲಿ ನಮಗೆ ಕಾಣುವುದು ಶಿವಾಜಿ ಮಹಾರಾಜರ ಕೋಟೆ. ಸಂಜೆಯಾಗುತ್ತಿದ್ದಂತೆ ಕೋಟೆಯ ಮೇಲೆ ತೋಪೊಂದು ಸಿಡಿಯುತ್ತದೆ. ಆ ಸದ್ದು ಕೇಳುತ್ತಿದ್ದಂತೆ ಕೋಟೆಯ ಎಲ್ಲ ದ್ವಾರಗಳು ಮುಚ್ಚಲಾರಂಭಿಸುತ್ತದೆ. ಅದೇ ಸಮಯಕ್ಕೆ ಒಬ್ಬಳು ಮಹಿಳೆ ಮುಚ್ಚುತ್ತಿರುವ ದ್ವಾರದ ಕಡೆ ಓಡುತ್ತಾಳೆ. ಅವಳೇ ಹಿರಾಕನಿ. ತುಂಬ ಪ್ರಯಾಸಪಟ್ಟು ಅವಳು ಬಾಗಿಲ ಬಳಿ ಬರುವಷ್ಟರಲ್ಲಿ ಕೋಟೆ ಬಾಗಿಲು ಮುಚ್ಚಲ್ಪಡುತ್ತದೆ. ಯಾಕೆ ಅವಳು ಹೀಗೆ ಓಡಿ ಬಂದಳು? ಬಾಗಿಲು ಏಕೆ ಮುಚ್ಚಿತು? ಇದಕ್ಕೆ ಉತ್ತರ ನಿಮಗೆ ಮುಂದೆ ಸಿಗುತ್ತದೆ. ಅಂದು ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ನಡೆಯುತ್ತಿರುತ್ತದೆ. ನಾಡಿನ ಜನರೆಲ್ಲರೂ ಸಂಭ್ರಮದಲ್ಲಿ ಇರುತ್ತಾರೆ. ಎಲ್ಲರೂ ರಾಜ್ಯಾಭಿಷೇಕದ ತಯಾರಿಯಲ್ಲಿ ಮುಳುಗಿರುತ್ತಾರೆ. ಊರಿನವರೆಲ್ಲರೂ ಸೇರಿ ಶಿವಾಜಿ ಮಹಾರಾಜರನ್ನು ನೋಡಲು ಕಾತುರದಿಂದ ಕೋಟೆಯತ್ತ ನಡೆಯುತ್ತಿರುತ್ತಾರೆ. ಪ್ರಜೆಗಳು ಶಿವಾಜಿ ಮಹಾರಾಜರನ್ನು ದೇವರೆಂದೇ ನಂಬಿರುತ್ತಾರೆ. ತದನಂತರ ಶಿವಾಜಿ ಮಹಾರಾಜರ ರಾಜ್ಯಾಭಿಷೇಕ ನಡೆಯುತ್ತದೆ. ಚಿತ್ರದ ಮುಂದಿನ ದೃಶ್ಯದಲ್ಲಿ ಹಿರಾಕನಿಯ ಪತಿ ಜಿವಾಜಿ ರಾವ್ರನ್ನು ನಾವು ನೋಡುತ್ತೇವೆ. ಆತ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ವೀರ ಸೈನಿಕನಾಗಿರುತ್ತಾನೆ. ಜಿವಾಜಿ ಹಿರಾಕನಿಯನ್ನು ನೋಡುತ್ತಾನೆ. ಅವಳು ಬೇಸರದಲ್ಲಿರುತ್ತಾಳೆ. ಯಾಕೆ ಬೇಸರ ಎಂದು ಕಾರಣ ಕೇಳುತ್ತಾನೆ. ಅವಳು ಹೇಳುತ್ತಾಳೆ, ಇಂದಿನವರೆಗೂ ನನಗೆ ಮಹಾರಾಜರನ್ನು ನೋಡಲು ಆಗಲಿಲ್ಲ. ಒಂದು ಬಾರಿ ನನಗೆ ಮಹಾರಾಜರನ್ನು ಭೇಟಿ ಮಾಡಿಸು ಎಂದು ಕೇಳಿಕೊಳ್ಳುತ್ತಾಳೆ. ಒಂದಲ್ಲ ಒಂದು ದಿನ ನಿನ್ನನ್ನು ಮಹಾರಾಜರಿಗೆ ಭೇಟಿ ಮಾಡಿಸುತ್ತೇನೆ ಎಂದು ಆತ ಮಾತು ಕೊಡುತ್ತಾನೆ. ಹಿರಾಕನಿ ಮತ್ತು ಆಕೆಯ ಪತಿ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿರುತ್ತಾರೆ. ಹೀಗೆ ದಿನಗಳು ಕಳೆಯುತ್ತದೆ. ಹಿರಾಕನಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ. ಆ ಮಗುವೇ ಇವರಿಗೆ ಸರ್ವಸ್ವವೂ ಆಗಿಬಿಡುತ್ತದೆ. ಒಂದು ದಿನ ಮಗು ಜೋರಾಗಿ ಅಳಲು ಪ್ರಾರಂಭಿಸುತ್ತದೆ. ಹಿರಾಕನಿ ಮಗುವನ್ನು ಸಮಾಧಾನಪಡಿಸಲು ಯತ್ನಿಸುತ್ತಿರುವಾಗ ಹೊರಗಡೆ ಊರಿನವರ ಗಲಾಟೆ ಕೇಳಿಸುತ್ತದೆ. ಜಿವಾಜಿ ಹೊರಗಡೆ ಬಂದು ನೋಡುತ್ತಾನೆ. ಒಂದಿಷ್ಟು ಜನ ಕಾಡಿನತ್ತ ಓಡುತ್ತಿದ್ದಾರೆ. ಆಗ ಒಬ್ಬರನ್ನು ಕರೆದು ಕೇಳುತ್ತಾನೆ. ಊರಿನ ಆ ವ್ಯಕ್ತಿ ಹೇಳುತ್ತಾನೆ, ನಾವು ತೋಳವನ್ನು ಬೆನ್ನತ್ತಿ ಓಡುತ್ತಿದ್ದೇವೆ. ಆ ತೋಳ ನಮ್ಮ ಊರಿನ ಚಿಕ್ಕ ಮಕ್ಕಳ ಮೇಲೆ ಎರಗಿ ಹಲ್ಲೆ ಮಾಡಿ ಕೊಲ್ಲುತ್ತಿದೆ. ಹೀಗಾಗಿ ಅದನ್ನು ಹಿಡಿಯಲು ನಾವು ಹೋಗುತ್ತಿದ್ದೇವೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಜಿವಾಜಿ ತನ್ನ ಕೈಯಲ್ಲಿ ಕೊಡಲಿಯನ್ನು ಹಿಡಿದು ಕಾಡಿನತ್ತ ಓಡುತ್ತಾನೆ. ಹಿರಾಕನಿ ಪೂರ್ತಿ ದಿನ ಅವನಿಗಾಗಿ ಕಾಯುತ್ತಾಳೆ. ಸಂಜೆ ಸಮಯದಲ್ಲಿ ಜಿವಾಜಿರಾವ್ ವಾಪಸ್ ಬರುತ್ತಾನೆ. ಹಿರಾಕನಿ ಬೇಸರದಲ್ಲಿರುತ್ತಾಳೆ. ಆಗ ಅವನು ಹೇಳುತ್ತಾನೆ, ಯಾಕೆ ಬೆನ್ನಟ್ಟಿ ಹೋದೆ ಗೊತ್ತೇನೋ? ಆ ತೋಳ ಚಿಕ್ಕ ಮಕ್ಕಳ ಮೇಲೆ ಹಲ್ಲೆ ಮಾಡುತ್ತದೆಯಂತೆ. ಹಾಗೆ ನಮ್ಮ ಮಗುವಿಗೂ ಏನಾದರೂ ಮಾಡಿದರೆ ಮುಂದೆ ಹೀಗೆ ಆಗುವುದು ಬೇಡ ಎಂದು ನಾನು ಅದನ್ನು ಸಾಯಿಸಲು ಹೋಗಿದ್ದೆ. ಅಲ್ಲದೆ ನಾನೊಬ್ಬ ಯೋಧ, ರಾಜ್ಯದ ಸಿಪಾಯಿ. ಆದ್ದರಿಂದ ಇದು ನನ್ನ ಕರ್ತವ್ಯವೂ ಆಗಿದೆ. ಅದಕ್ಕಾಗಿ ನಾನು ಬೆನ್ನಟ್ಟಿ ಹೋದೆ, ಆದರೆ ಅದು ಸಿಗಲಿಲ್ಲ ಎಂದು ಹೇಳುತ್ತಾನೆ. ನಂತರ ಆತ ತೋಳವನ್ನು ಹೊಡೆಯುವ ಕೌಶಲ್ಯವನ್ನು ಹಿರಾಕನಿಗೂ ಕಲಿಸುತ್ತಾನೆ. ಪ್ರತಿದಿನ ಕೋಟೆಯ ಒಳಗೆ ಹೋಗಿ ಹಾಲನ್ನು ಮಾರುವುದು ಹಿರಾಕನಿಯ ನಿತ್ಯದ ಕೆಲಸವಾಗಿರುತ್ತದೆ. ಪ್ರತಿದಿನ ಸಂಜೆಯಾಗುತ್ತಿದ್ದಂತೆ ಕೋಟೆಯ ಮೇಲೆ ತೋಪೊಂದು ಸಿಡಿಯುತ್ತದೆ. ಆಗ ಕೋಟೆಯ ಎಲ್ಲ ಬಾಗಿಲುಗಳು ಮುಚ್ಚಲ್ಪಡುತ್ತದೆ. ಇದು ಅಲ್ಲಿಯ ನಿಯಮ. ಅಲ್ಲಿಂದ ಮತ್ತೆ ಪುನಃ ಕೋಟೆಯ ಬಾಗಿಲು ತೆರೆಯುವುದು ಮಾರನೇ ದಿನ ಬೆಳಿಗ್ಗೆ. ಇದು ಅಲ್ಲಿಯ ಎಲ್ಲ ಪ್ರಜೆಗಳಿಗೂ ಗೊತ್ತಿರುವ ಸಂಗತಿ. ಯಾರಾದರೂ ಕೋಟೆಯ ಒಳಗೆ ಹೋಗಿ ಸಂಜೆಯ ಒಳಗಡೆ ಹೊರಗೆ ಬರಲು ಸಾಧ್ಯವಾಗದೇ ಇದ್ದರೆ ಕೋಟೆಯ ಒಳಗೇ ಅವರು ಇರಬೇಕಾಗುತ್ತದೆ. ಮತ್ತೆ ಅವರು ಹೊರಗಡೆ ಬರುವುದು ಮಾರನೆಯ ದಿನವೇ. ಒಂದು ದಿನ ಜಿವಾಜಿಗೆ ಅವರ ಸೇನೆಯ ಮುಖ್ಯಸ್ಥ ಹೇಳುತ್ತಾನೆ, ನಮ್ಮ ರಾಜ್ಯದ ಮೇಲೆ ಯಾರೋ ಸಂಚನ್ನು ಮಾಡಿದ್ದಾರೆ. ನಾಳೆಯೇ ನಾವು ಯುದ್ಧಕ್ಕೆ ಹೋಗಬೇಕು ಎಂದು. ನೀವು ಯುದ್ಧಕ್ಕೆ ಹೋಗುವುದು ಬೇಡ ಎಂದು ಹಿರಾಕನಿ ಜಿವಾಜಿರಾವ್ ಬಳಿ ಕೇಳಿಕೊಳ್ಳುತ್ತಾಳೆ. ಆಗ ಜಿವಾಜಿ, ಒಂದು ವೇಳೆ ನಾನು ಯುದ್ಧಕ್ಕೆ ಹೋಗದೆ ಇಲ್ಲೇ ಇದ್ದರೆ ನನ್ನ ಆತ್ಮ ನಾಚಿಕೆಯಿಂದಲೇ ಸತ್ತು ಹೋಗುತ್ತದೆ.
ಇಂತಹ ಸಂದರ್ಭದಲ್ಲಿ ನಾನು ಕರ್ತವ್ಯದಿಂದ ವಿಮುಖನಾದರೆ ನಾನು ಬದುಕಿದ್ದು ಸತ್ತು ಹೋದಂತೆ ಎಂದು ಹೇಳುತ್ತಾನೆ. ಮಾರನೇ ದಿನ ಬೆಳಿಗ್ಗೆ ಜೀವಾಜಿ ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಯುದ್ಧಕ್ಕಾಗಿ ಕೋಟೆಯ ಕಡೆ ಹೋಗುತ್ತಾನೆ. ಇತ್ತ ಕುಟುಂಬದ ಜವಾಬ್ದಾರಿ ಹಿರಾಕನಿ ಮೇಲೆ ಬೀಳುತ್ತದೆ. ಚಿಕ್ಕ ಮಗು ಮತ್ತು ವೃದ್ಧ ಅತ್ತೆಯನ್ನು ಇವಳೇ ನೋಡಿಕೊಳ್ಳುತ್ತಾ ಇರುತ್ತಾಳೆ. ಒಂದು ದಿನ ರಾತ್ರಿ ಹಿರಾಕನಿ ಮಗುವನ್ನು ಮಲಗಿಸುತ್ತಿರುವಾಗ ಹೊರಗಡೆ ಏನೋ ಶಬ್ದ ಕೇಳಿಸುತ್ತದೆ. ತನ್ನ ಗಂಡನೇ ಬಂದಿರಬಹುದು ಎಂದು ಹಿರಾಕನಿ ಬಾಗಿಲನ್ನು ತೆರೆದು ನೋಡಿದರೆ ತೋಳ ಕಾಣಿಸಿಕೊಳ್ಳುತ್ತದೆ. ಆಕೆ ಗಾಬರಿಗೊಂಡು ಬೇಗನೆ ಮನೆಯೊಳಗೆ ಬಂದು ಬಾಗಿಲನ್ನು ಭದ್ರವಾಗಿ ಹಾಕಿಕೊಳ್ಳುತ್ತಾಳೆ. ಮಾರನೇ ದಿನ ಬೆಳಿಗ್ಗೆ ದೇವರಲ್ಲಿ ತನ್ನ ಕುಟುಂಬದ ಕುರಿತು ಪ್ರಾರ್ಥನೆಯನ್ನು ಮಾಡುತ್ತಾಳೆ. ಅಂದು ಅವಳ ಗೆಳತಿ ಹೇಳುತ್ತಾಳೆ, ಇಂದು ಅರಮನೆಯ ಒಳಗಡೆ ಉತ್ಸವ ನಡೆಯುತ್ತಿದೆ. ನಾವು ಕೋಟೆಯ ಒಳಗಷ್ಟೇ ಅಲ್ಲ, ಅರಮನೆಯ ಒಳಗೂ ಹೋಗಿ ಹಾಲನ್ನು ಹಾಕಬೇಕಾಗಿದೆ ಎಂದು ಹೇಳುತ್ತಾಳೆ. ಮನೆಯಲ್ಲಿ ನೋಡಿದರೆ ಅವಳ ಅತ್ತೆಯ ಕಾಲು ತುಂಬ ನೋವಿನಿಂದ ಕೂಡಿದೆ. ಆಗ ಹಿರಾಕನಿ, ಇವತ್ತು ನಾನು ಅರಮನೆಗೆ ಹಾಲನ್ನು ಕೊಡಲು ಹೋಗುವುದು ಬೇಡ ಎಂದು ನಿರ್ಧರಿಸುತ್ತಾಳೆ. ಅದಕ್ಕೆ ಅತ್ತೆ, ಇವತ್ತು ಅಲ್ಲಿ ಉತ್ಸವವಿದೆ, ಹಾಲನ್ನು ಮುಟ್ಟಿಸಲೇಬೇಕು, ನಾನೊಬ್ಬಳೇ ವೈದ್ಯರ ಬಳಿ ಹೋಗುತ್ತೇನೆ ಎಂದು ಹೇಳುತ್ತಾಳೆ. ಆಗಲೂ ಹಿರಾಕನಿ ಚಿಂತೆಯಲ್ಲಿ ಮುಳುಗುತ್ತಾಳೆ. ನಾನು ಅರಮನೆಗೆ ಹಾಲನ್ನು ಕೊಡಲು ಹೋದರೆ ಇಲ್ಲಿ ಮಗು ಒಂದೇ ಇರುತ್ತದೆ ಎಂದು ಚಿಂತಿಸುತ್ತಾಳೆ. ಆಗ ಅಲ್ಲೇ ಇದ್ದ ಇನ್ನೊಬ್ಬ ಮುದುಕಿ ಹೇಳುತ್ತಾಳೆ, ನಾನು ನಿನ್ನ ಮಗುವನ್ನು ಸಂಜೆ ತನಕ ನೋಡಿಕೊಳ್ಳುತ್ತೇನೆ, ಆದರೆ ಸಂಜೆ ಆದ ತಕ್ಷಣ ನೀನು ಮರಳಿ ಬರಬೇಕು, ಏಕೆಂದರೆ ನಾನು ಇಲ್ಲಿಂದ ನನ್ನ ಸಂಬಂಧಿಕರ ಮನೆಗೆ ಹೋಗಬೇಕಾಗಿದೆ ಎಂದು ಹೇಳುತ್ತಾಳೆ. ಆಯಿತು, ಬೇಗ ಬರ್ತೀನಿ ಅಂತ ಹಿರಾಕನಿ ಹೊರಡುತ್ತಾಳೆ. ಅರಮನೆಯನ್ನು ಪ್ರವೇಶಿಸ್ತಾಳೆ. ಅಲ್ಲಿ ಉತ್ಸವದ ತಯಾರಿ ನಡೆಯುತ್ತಿದೆ. ಹಾಲನ್ನು ಕೊಟ್ಟು ಹಿಂದಿರುಗಿ ಬರುವಾಗ ಒಬ್ಬ ಗಾಯಗೊಂಡ ಯೋಧನನ್ನು ಚಿಕಿತ್ಸೆಗಾಗಿ ಒಯ್ಯುತ್ತಿರುವುದನ್ನು ನೋಡಿ ಗಾಬರಿಯಾಗುತ್ತಾಳೆ. ಹಿಂಬಾಲಿಸಿ ಹೋಗಿ ಏನಾಯಿತು ಎಂದು ಕೇಳುತ್ತಾಳೆ. ಕೋಟೆಯ ಕೆಳಗೆ ಯುದ್ಧ ನಡೆಯುತ್ತಿರುವಾಗ ಗಾಯಗೊಂಡ ಸಿಪಾಯಿಯನ್ನು ಚಿಕಿತ್ಸೆಗಾಗಿ ಒಯ್ಯುತ್ತಿದ್ದಾರೆ ಎಂದು ಆತ ಹೇಳುತ್ತಾನೆ. ಆ ಗಾಯಗೊಂಡ ಸಿಪಾಯಿ ತನ್ನ ಪತಿ ಜೀವಾಜಿ ಇರಬಹುದು ಎಂದು ಬೆನ್ನಟ್ಟಿ ಹೋಗುತ್ತಾಳೆ. ಅಲ್ಲಿ ಹೋದಾಗ ಅವಳಿಗೆ ಈತ ಜೀವಾಜಿ ಅಲ್ಲ ಎಂದು ತಿಳಿಯುತ್ತದೆ. ಇವಿಷ್ಟು ಮುಗಿಯುವುದರ ಒಳಗೆ ಸಂಜೆಯಾಗಿ ಬಿಟ್ಟಿರುತ್ತದೆ. ಅಷ್ಟರಲ್ಲಿ ಕೋಟೆಯ ಮೇಲೆ ತೋಪು ಸಿಡಿಯುತ್ತದೆ. ಬಾಗಿಲುಗಳು ಮುಚ್ಚಲು ಪ್ರಾರಂಭಿಸುತ್ತದೆ. ಹಿರಾಕನಿ ಹೇಗಾದರೂ ಮಾಡಿ ಓಡಿ ಬಂದು ಬಾಗಿಲನ್ನು ದಾಟಬೇಕೆಂದು ಬಾಗಿಲ ಬಳಿ ಬಂದು ನಿಲ್ಲುತ್ತಾಳೆ. ಅಷ್ಟರಲ್ಲಾಗಲೇ ಬಾಗಿಲು ಮುಚ್ಚಿಬಿಡುತ್ತದೆ. ಇವತ್ತು ಅವಳಿಗೆ ಕೋಟೆಯ ಒಳಗೇನೆ ಇರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆಗ ಅಲ್ಲೇ ಇರುವ ಸಿಪಾಯಿಗೆ ಪರಿಪರಿಯಾಗಿ ಬೇಡುತ್ತಾಳೆ. ಮಗು ಒಬ್ಬನೇ ಮನೆಯಲ್ಲಿದೆ, ನನ್ನನ್ನು ಬಿಟ್ಟು ಬಿಡಿ ಎಂದು ಅಂಗಲಾಚುತ್ತಾಳೆ. ಆದರೆ ಸಿಪಾಯಿ, ಕೋಟೆಯ ಬಾಗಿಲು ನಾಳೆ ಮುಂಜಾನೆ ತೆರೆಯುವುದು, ಇದು ಇಲ್ಲಿಯ ನಿಯಮ ಎಂದು ಹೇಳುತ್ತಾನೆ. ಹಿರಾಕನಿಯನ್ನು ಅಲ್ಲಿಯ ಧರ್ಮಶಾಲೆಗೆ ಕಳುಹಿಸಿಕೊಡುತ್ತಾನೆ. ಅಲ್ಲಿ ಹಿರಾಕನಿಗೆ ತನ್ನ ಮಗುವಿನದ್ದೇ ಚಿಂತೆ. ಆ ಅಜ್ಜಿ ಮನೆಗೆ ಹೋದರೆ ತೋಳ ಬಂದು ತನ್ನ ಮಗುವಿಗೆ ಏನಾದರೂ ಮಾಡಿಬಿಟ್ಟರೆ ಎಂದು ಭಯಗೊಳ್ಳುತ್ತಾಳೆ ಮತ್ತು ಹೇಗಾದರೂ ಮಾಡಿ ಈ ಕೋಟೆಯಿಂದ ತಪ್ಪಿಸಿಕೊಳ್ಳಬೇಕು ಎಂದು ಯೋಚಿಸುತ್ತಾಳೆ. ಆಗ ಒಬ್ಬ ವ್ಯಕ್ತಿ ಹೇಳುತ್ತಾನೆ, ಕೋಟೆಯ ಪಶ್ಚಿಮ ದಿಕ್ಕಿನಲ್ಲಿ ಮಾತ್ರ ಯಾರೂ ಸೈನಿಕರು ಇರುವುದಿಲ್ಲ, ಏಕೆಂದರೆ ಆ ಕೋಟೆಯ ಕೆಳಗೆ ದೊಡ್ಡದಾದ ಕಲ್ಲಿನ ಪ್ರಪಾತವಿದೆ. ಕೋಟೆಯ ಮೇಲಿಂದ ನೋಡಿದರೆ ಯಾರಿಗಾದರೂ ತಲೆ ತಿರುಗುತ್ತದೆ. ಅಂತಹ ಖಂದಕವದು, ಅದೊಂದೇ ದಾರಿ ಇರುವುದು, ಆದರೆ ಹೋಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಹಿರಾಕನಿಗೆ ಮತ್ತೆ ಮತ್ತೆ ಮಗುವಿನ ನೆನಪಾಗಿ ಪಶ್ಚಿಮ ದಿಕ್ಕಿನ ಕೋಟೆಯ ಕಡೆಗೆ ಹೊರಡುತ್ತಾಳೆ. ಕೋಟೆಯ ಮೇಲುಗಡೆ ನಿಂತಾಗ ಅಲ್ಲಿಯೂ ಒಬ್ಬ ಸಿಪಾಯಿ ಬಂದೇ ಬಿಡುತ್ತಾನೆ. ಅವನು ಮುಂದೆ ಹೋಗದಂತೆ ತಡೆದು ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳುತ್ತಾನೆ. ಹಿರಾಕನಿ ತನ್ನ ಸಂದಿಗ್ಧ ಪರಿಸ್ಥಿತಿಯನ್ನೆಲ್ಲವನ್ನು ವಿವರಿಸುತ್ತಾಳೆ. ಆದರೂ ಅವನು ಬಿಡಲು ನಿರಾಕರಿಸುತ್ತಾನೆ. ನಿನಗೇನು ಹುಚ್ಚು ಹಿಡಿದಿದೆಯೇ? ಕೋಟೆಯ ಕೆಳಗೆ ಹೋದರೆ ಸತ್ತೇ ಹೋಗ್ತೀಯಾ ಎಂದು ಹೇಳುತ್ತಾನೆ. ಆಗ ಹಿರಾಕನಿ ಅಲ್ಲಿಯೇ ಇದ್ದ ಒಂದು ಕಟ್ಟಿಗೆ ತುಂಡಿನಿಂದ ಅವನ ತಲೆಗೆ ಹೊಡೆಯುತ್ತಾಳೆ. ಆಗ ಅವನು ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಅವನ ತಲೆಯ ಪೇಟಾದ ಬಟ್ಟೆಯನ್ನೇ ತೆಗೆದುಕೊಂಡು ನಿಧಾನವಾಗಿ ಇಳಿಯಲು ಪ್ರಾರಂಭಿಸುತ್ತಾಳೆ. ಇತ್ತ ಕೋಟೆಯಲ್ಲಿ ಮತ್ತೊಂದು ಕಡೆ ಉತ್ಸವಕ್ಕೆ ಸ್ವಲ್ಪ ಹಾಲು ಕಡಿಮೆ ಬೀಳುತ್ತದೆ. ಇನ್ನಷ್ಟು ಹಾಲು ಬೇಕಾಗಿದೆ ಎಂದು ಹೇಳುತ್ತಾರೆ. ಧರ್ಮಶಾಲೆಯಲ್ಲಿ ಹಿರಾಕನಿ ಇದ್ದಾಳೆ. ಅವಳ ಬಳಿ ಕೇಳಿದರೆ ಹಾಲು ಸಿಗಬಹುದು ಎಂದು ಸಿಪಾಯಿಗಳು ಹುಡುಕಿಕೊಂಡು ಬರುತ್ತಾರೆ. ಇತ್ತ ಹಿರಾಕನಿ ಕೋಟೆಯಿಂದ ಕೆಳಗೆ ಕಂದಕದಲ್ಲಿ ಇಳಿಯುತ್ತಿದ್ದಾಳೆ. ಕಲ್ಲು ಮುಳ್ಳುಗಳ ನಡುವೆ ಇಳಿಯಲು ಕಷ್ಟಪಡುತ್ತಿದ್ದಾಳೆ. ಅವಳ ಮೈ ಮೇಲೆ ಅನೇಕ ಗಾಯಗಳಾಗುತ್ತಿದೆ.
ಮತ್ತೊಂದೆಡೆ ಧರ್ಮಶಾಲೆಯಲ್ಲಿ ಹಿರಾಕನಿ ಇಲ್ಲದಿದ್ದದನ್ನು ನೋಡಿ ಸಿಪಾಯಿಗಳು ಎಲ್ಲ ಕಡೆ ಹುಡುಕಲು ಪ್ರಾರಂಭಿಸುತ್ತಾರೆ. ಆಗ ಅವರಿಗೆ ಪಶ್ಚಿಮ ದಿಕ್ಕಿನಲ್ಲಿ ಎಚ್ಚರ ತಪ್ಪಿ ಬಿದ್ದಿದ್ದ ಸಿಪಾಯಿ ಕಾಣಿಸುತ್ತಾನೆ. ಅವನನ್ನು ಎಬ್ಬಿಸುತ್ತಾರೆ. ಆಗ ನೋಡುತ್ತಾರೆ, ಬಟ್ಟೆಯ ಸಹಾಯದಿಂದ ಹಿರಾಕನಿ ಕೆಳಗಿಳಿದು ಹೋಗಿದ್ದಾಳೆ. ಇವಳು ವೈರಿ ಕಡೆಯ ಗುಪ್ತಚರೆ ಇರಬಹುದು ಎಂದು ಅವರು ಊಹಿಸುತ್ತಾರೆ. ವೈರಿಗಳಿಗೆ ತಮ್ಮ ಸಂದೇಶ ಮುಟ್ಟಿಸುತ್ತಾಳೆ ಎಂದು ತಿಳಿದು ಬೆಂಕಿಯ ಉಂಡೆಗಳನ್ನು ಕಂದಕದಲ್ಲಿ ಎಸೆಯಲು ಪ್ರಾರಂಭಿಸುತ್ತಾರೆ. ಇದರಿಂದ ಹಿರಾಕನಿಗೆ ಮತ್ತಷ್ಟು ತೊಂದರೆಯಾಗುತ್ತದೆ. ಅತ್ಯಂತ ಪ್ರಯಾಸದಿಂದ ಜೀವದ ಹಂಗನ್ನು ತೊರೆದು ಕಂದಕವನ್ನು ದಾಟುವಾಗ ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ. ಮತ್ತೆ ಕನಸಿನಲ್ಲಿ ತನ್ನ ಮಗುವನ್ನು ಕಂಡು ಎಚ್ಚರಗೊಂಡು ಮತ್ತೆ ಮುನ್ನಡೆಯುತ್ತಾಳೆ. ಇಷ್ಟೆಲ್ಲ ಕಷ್ಟವನ್ನು ಒಬ್ಬಳು ತಾಯಿ ಮಾತ್ರ ತನ್ನ ಮಗನಿಗೋಸ್ಕರ ಮಾಡಲು ಸಾಧ್ಯ ಅಲ್ಲವೇ? ಹೇಗಾದರೂ ಮಾಡಿ ಕುಂಟುತ್ತಾ ತೆವಳುತ್ತಾ ಮನೆಯನ್ನು ತಲುಪಿದಾಗ ಅಲ್ಲಿ ಹಿರಾಕನಿ ಕಂಡಿದ್ದು ಅದೇ ಭಯಂಕರ ತೋಳ. ಆ ತೋಳ ಹಿರಾಕನಿಯನ್ನು ಕಂಡೊಡನೆ ಅವಳ ಮೇಲೆ ಎರಗಲು ನೋಡುತ್ತದೆ. ಆಗ ಅವಳು ತೋಳದ ಜೊತೆ ಸೆಣಸಾಡಿ ಆ ತೋಳವನ್ನು ಕೊಲ್ಲುತ್ತಾಳೆ. ನಂತರ ಬೇಗ ಬೇಗ ಬಾಗಿಲನ್ನು ತೆರೆದು ಒಳಗಡೆ ಹೋಗುತ್ತಾಳೆ. ನೋಡಿದರೆ ಆ ಅಜ್ಜಿ ತನ್ನ ಮಗುವಿನ ಜೊತೆಯೇ ಇದ್ದಾಳೆ. ಇದನ್ನು ಕಂಡು ಸಂತೋಷ ಪಡುತ್ತಾಳೆ ಮತ್ತು ಮಗುವನ್ನು ಮುದ್ದಿಸಲು ತೊಡಗುತ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಇಡೀ ಊರಿನಲ್ಲಿ ಹಿರಾಕನಿ ಆ ತೋಳವನ್ನು ಕೊಂದಿದ್ದಾಳೆ ಎಂದು ಸುದ್ದಿ ಹಬ್ಬುತ್ತದೆ. ಅದೇ ಸಮಯಕ್ಕೆ ಸಿಪಾಯಿಗಳು ಬಂದು ಹಿರಾಕನಿಯನ್ನು ಅರಮನೆಗೆ ಎಳೆದೊಯ್ಯುತ್ತಾರೆ. ಅರಮನೆ ಪ್ರವೇಶಿಸುತ್ತಿದ್ದಂತೆ ಎದುರುಗಡೆ ಸಾಕ್ಷಾತ್ ಶಿವಾಜಿ ಮಹಾರಾಜರನ್ನು ಕಾಣುತ್ತಾಳೆ. ಅವಳ ಬಹುದಿನದ ಕನಸು ಇಂದು ಈಡೇರುತ್ತಿದೆ. ಆದರೆ ನೀನು ಏಕೆ ಈ ರಾಜ್ಯದ ಕಾನೂನನ್ನು ಉಲ್ಲಂಘಿಸಿ ಕೋಟೆಯನ್ನು ಹಾರಿ ಹೋಗಿದ್ದೀಯಾ ಎಂದು ಶಿವಾಜಿ ಮಹಾರಾಜರು ಕೇಳುತ್ತಾರೆ. ನಾನು ನನ್ನ ಮಗನಿಗಾಗಿ ಹೀಗೆ ಮಾಡಿದೆ ಎಂದು ಅವಳು ಹೇಳುತ್ತಾಳೆ. ಶಿವಾಜಿ ಅವಳನ್ನು ಕೋಟೆಯ ಪಶ್ಚಿಮ ದಿಕ್ಕಿಗೆ ಕರೆದೊಯ್ಯುತ್ತಾರೆ ಮತ್ತು ನೀನು ರಾತ್ರಿ ಹೇಗೆ ಈ ಕೋಟೆಯನ್ನು ಇಳಿದೆ ಈಗ ತೋರಿಸು ಎಂದು ಹೇಳುತ್ತಾರೆ. ಆದರೆ ಹಿರಾಕನಿಗೆ ಈಗ ಆ ಕೋಟೆಯ ಕೆಳಗೆ ದೊಡ್ಡ ಕಂದಕವೇ ಕಾಣುತ್ತಿದೆ. ನೋಡುತ್ತಿದ್ದಂತೆಯೇ ತಲೆ ತಿರುಗುತ್ತಿದೆ. ಅವಳು ಮಹಾರಾಜರಿಗೆ ಹೇಳುತ್ತಾಳೆ, ಪ್ರಭು, ನನ್ನಿಂದ ಇದು ಸಾಧ್ಯ ಇಲ್ಲ. ಆಗ ಶಿವಾಜಿ ಮಹಾರಾಜರು ನೆರೆದಿದ್ದವರಿಗೆ ಹೇಳುತ್ತಾರೆ, ಒಬ್ಬಳು ತಾಯಿ ಮಾತ್ರ ತನ್ನ ಮಗುವಿಗಾಗಿ ಏನು ಬೇಕಾದರೂ ಮಾಡಲು ಸಾಧ್ಯ. ಹಿರಾಕನಿಗೆ ಹೇಳುತ್ತಾರೆ, ನಾನು ನಿನ್ನ ಸಾಹಸವನ್ನು ಗೌರವಿಸುತ್ತೇನೆ ಹಾಗೂ ನಿನ್ನ ಮಗನಿಗೆ ಜಿಂಜಾರಾವ್ ಹೆಸರು ಇಡುತ್ತೇನೆ. ಇದರ ಅರ್ಥ ಧೈರ್ಯಶಾಲಿ ಎಂದು. ಶಿವಾಜಿ ಮಹಾರಾಜರು ಸಿಪಾಯಿಗಳಿಗೆ ಹೇಳುತ್ತಾರೆ, ಅವಳನ್ನು ಸನ್ಮಾನಿಸಿ ಗೌರವದೊಂದಿಗೆ ಮನೆಗೆ ತಲುಪಿಸಿ ಮತ್ತು ಆ ಕೋಟೆಯ ಮೇಲೊಂದು ಗೋಡೆಯನ್ನು ಕಟ್ಟಿ ಅದಕ್ಕೆ ಹಿರಾಕನಿ ಎಂಬ ಹೆಸರನ್ನು ಇಡಿ. ಇದರಿಂದ ಇಡೀ ಜಗತ್ತಿಗೆ ಪ್ರೇರಣೆ ಸಿಗಲಿ ಎಂದು ಹೇಳುತ್ತಾರೆ. ನಂತರ ಸಿಪಾಯಿಗಳು ಗೌರವದೊಂದಿಗೆ ಹಿರಾಕನಿಯನ್ನು ಮನೆಗೆ ಕರೆದುಕೊಂಡು ಬರುತ್ತಾರೆ. ಅಲ್ಲಿ ಗಂಡ ಶಿವಾಜಿರಾವ್ ಆರತಿ ಎತ್ತಿ ಹೆಂಡತಿಯನ್ನು ಬರಮಾಡಿಕೊಳ್ಳುತ್ತಾನೆ. ಹಿರಾಕನಿಗೆ ಜೈಕಾರ ಮೊಳಗುತ್ತದೆ. ಈ ಜೈಕಾರದೊಂದಿಗೆ ಚಿತ್ರ ಮುಗಿಯುತ್ತದೆ. ನಮಸ್ಕಾರ.